ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ವಿಶಿಟಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ಆದಮೇಲೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಲಾಂಗ್ ಫಾರ್ಮ್ಯಾಟು. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಜೊತೆಗೆ ಈಗ ಹಬ್ಬ ಬೇರೆ ಬರ್ತಾ ಇದೆಯಲ್ಲ, ಅದರಿಂದ ಮನೆ ಕೆಲಸದಲ್ಲೇ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾಯಿತ್ತು. ದೊಡ್ಡ ಮೇನ್ ಕೆಲಸ ಏನಿದೆ ಅದೆಲ್ಲ ಮುಗಿಸಿದ್ದೀನಿ. ಈಗ ಸಣ್ಣ ಪುಟ್ಟ ಕೆಲಸ ನಾಳೆಗೆ ಬೇಕಾಗಿರೋವಂಥ ಪರ್ಚೇಸಿಂಗ್ ಮಾಡಬೇಕು. ಜೊತೆಗೆ ಇವಾಗ ಇನ್ನು ಕೈರೋನ ಕರ್ಕೊಂಬರಕ್ಕೆ ಹೋಗಬೇಕು. ಇವತ್ತು ನಾನೇ ಕರ್ಕೊಬರ್ತೀನಿ. ನಾನೇ ಕರ್ಕೊಂಡು ಹಂಗೆ ಬರ್ತಾನೆ ನಾಳೆಗೆ ಪೂಜೆಗೆ ಏನೇನು ಬೇಕು ಆ ಪೂಜೆ ಸಾಮಾನೆಲ್ಲ ತೊಗೊಂಬಂದ್ಬಿಡೋಣ ಅಂತ. ಈಗ ಕೈರೋನ ಕರ್ಕೊಂಬರ್ಬೇಕು. ಕೈರೋನ ಕರ್ಕೊಂಬರೋಕ್ಕಿಂತ ಮುಂಚೆ ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಮೇನ್ ಮನೆ ಧೂಳು ಹೊಡಿಯೋದು, ಮ್ಯಾಟ್ಸ್ ಕ್ಲೀನ್ ಮಾಡೋದು ಅದೆಲ್ಲ ಆಗಿದೆ. ಡೈಲಿಯೂ ಏನು ಸ್ನಾನ ಮಾಡಿದ್ಮೇಲೆ ಬಿಚ್ಚಿರ್ತೀವಿ ಆ ಒಂದು ಬಟ್ಟೆನ ತೆಗ್ದ್ಮೇಲೆ ನಾನು ವಾಶಿಗೆ ಹಾಕ್ಬಿಡ್ತೀನಿ. ಯಾಕಂದರೆ ನನಗೆ ಹಬ್ಬದ ದಿನ ಮೈಲಿಗೆ ಬಟ್ಟೆನೇ ಇದ್ದರೆ ಮನೇಲಿ ಇಷ್ಟನೇ ಆಗಲ್ಲ. ಹಂಗಾಗಿ ಇವಾಗ ಒಂದು ರೌಂಡು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದನ್ನ ಬಂದಮೇಲೆ ಒಣಗಾಕ್ತೀನಿ ನಾನು. ಮತ್ತು ನಿಮ್ಮ ಮನೇಲೆಲ್ಲ ಹೇಗೆ ಆಚರಿಸ್ತೀರಾ ವರಮಹಾಲಕ್ಷ್ಮಿ? ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಎಷ್ಟು ಕೆಲಸ ಇರುತ್ತೆ, ಅದೆಲ್ಲ ಹೇಗೆ ಮಾಡ್ತೀರಾ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಒಂದು ರೌಂಡ್ ಬಟ್ಟೆ ತೊಳೆಯೋಕೆ ಹಾಕಿದ್ರೆ ಆಲ್ರೆಡಿ ನನಗೆ ಎಷ್ಟು ರೌಂಡ್ ಬಟ್ಟೆ ಮಡ್ಚಕ್ಕಿದೆ ಅಂತ ತೋರಿಸ್ತೀನಿ ನೋಡಿ. ಇದಿಷ್ಟು ಬಟ್ಟೆ ಮಡ್ಚಬೇಕು ನಾನು ಇವಾಗ. ಇದಿಷ್ಟು ಬಟ್ಟೆ ಮಡ್ಚಿ ಒಂದು ರೌಂಡ್ ಒಣಗಾಕಿದ್ದೀನಿ. ಅದನ್ನು ಕೂಡ ತೊಗೊಂಬಂದು ಮಡ್ಚಿಟ್ಟು ಮತ್ತೆ ಒಂದು ರೌಂಡ್ ಇದೆ ಒಣಗಾಕ್ಬೇಕು ನಾನು. ಹಬ್ಬ ಮಾಡೋದು ಒಂದಿನ ಇರ್ಬೋದು, ಬಟ್ ಅದರಿಂದ ಪ್ರಿಪ್ರೇಷನ್ ಎಷ್ಟು ದಿನದಿಂದ ಮಾಡಬೇಕು ನಾವು ಒಂದಿನಕ್ಕೋಸ್ಕರ ಅಲ್ವಾ. ಎಲ್ಲ ವೈಟ್ ಬಟ್ಟೆ ಏನಿದೆ ಒಂದೇ ಸತಿ ವಾಶ್ ಮಾಡ್ತೀನಿ. ಇವಾಗ ಇಷ್ಟು ಒಣಗಿರೋದನ್ನ ಇವಾಗ ತೆಗ್ದು ಹಾಕಬೇಕು ನಾನು. ಕೈರವನ್ನ ಕರ್ಕೊಂಬಂದು ಸ್ಕೂಲಲ್ಲಿ ಊಟ ಮಾಡಿಸಿದೆ. ಜೊತೆಗೆ ಬರ್ತಾನೆ ಆನ್ ದ ವೇನೆ ನಾಳೆಗೆ ಏನೇನು ಬೇಕೋ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದೆ. ಹೂವಿನ ರೇಟ್ ಅಂತೂ ಎಷ್ಟು ದುಬಾರಿ ಆಗಿದೆ ಅಂದರೆ, ಅದ್ರಲ್ಲಿ ಸ್ಪೆಷಲಿ ಹಬ್ಬಕ್ಕಂತಲೇ ರೇಟ್ ಜಾಸ್ತಿ ಹೇಳ್ತಾರೆ. ಒಂದೇ ಒಂದು ಹಾರ ನೋಡಿದೆ, ತುಂಬ ಇಷ್ಟ ಆಗಿತ್ತು. ಆ ಹಾರ ಬರೀ ಒಂದೊಂದು ಸಣ್ಣದು ಲೋಟಸ್ ಮೊಗ್ ಹಾಕಿದ್ರು. ಲೋಟಸ್ ಮೊಗ್ ಹಾಕಿರೋದ್ರಿಂದ ಅದು ನಾಳೆಗೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ 450 ರುಪೀಸ್ ಅಂತ ಹೇಳ್ತಾರೆ. ಬರೀ ಇಷ್ಟೇ ಉದ್ದ ಇರೋದು ಆ ಹಾರ, ಅಷ್ಟಕ್ಕೆ ಇಷ್ಟು ಹೇಳ್ತಾರಲ್ಲ, ಎಷ್ಟು ಕಾಸ್ಟ್ಲಿ ಇದೆ ಇವಾಗ ಅಂತ. ಕೈರೋನ ಮಂಗ್ಸೋಣ ಅಂತ ಅನ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಬಟ್ ಅಲ್ಲಿ ಯಾವುದೇ ಒಂದು ಸೈನ್ ಕಾಣಿಸ್ತಾ ಮಲ್ಕೋತಾನೆ ಅಂತ. ಬೇರೆ ಟೈಮಲ್ಲಿ ಸೀರಿಯಸ್ ಆಗಿ ಇಷ್ಟೊತ್ತೇ ಮಲಗ್ತೀನಿ, ಇಲ್ಲಾಂದರೆ ಮಿಸ್ ಆಗಿ ಟಿ ವಿ ನೋಡ್ತಾ ಇದ್ದರೆ ಅಲ್ಲೇ ಮಲಗಿರೋನು. ಬಟ್ ಇವತ್ತು ಮಲಗಬೇಕು ನನಗೆ ಅವನು, ಬಟ್ ಮಲಗಲ್ಲ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಜೊತೆಗೆ ದೇವ್ರನ್ನೆಲ್ಲ ಬೆಳ್ಕೊಬಿಡ್ಬೇಕು. ಅದಾದಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲೆಲ್ಲ ನೈಟ್ ನಿಜವಾಗ್ಲೂ ತುಂಬ ಹೊತ್ತಾಗೋಗುತ್ತೆ. ನಾಳೆಗೆ ಆಲ್ದಷ್ಟು ಎಲ್ಲ ಐಟಮ್ಸ್ ತಂದುಬಿಟ್ಟಿದ್ದೀವಿ, ಏನು ಉಳಿಸಿಲ್ಲ ನಾಳೆಗೆ. ಅದೇ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಸ್ಟ್ ಮಾಡಿದ್ದೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು. ಏನು ಅಂದರೆ ಆಲ್ಮೋಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಈ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದು ಉಳಿಸ್ಕೊಂಡಿದ್ದೀನಿ. ಏನು ಅಂದರೆ ಒಬ್ಬಳೇ ಮಾಡೋದಲ್ವಾ, ಹೆಲ್ಪ್ ಯಾರೂ ಇಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಡಿಸೈಡ್ ಮಾಡಿದ್ದೀನಿ, ಇವತ್ತು ಮಲಗದೆ ಬೇಡ, ಎಲ್ಲ ಕೆಲಸ ಮುಗಿಸಿ ಒಂದು 2 hours ನಿದ್ದೆ ಸಿಕ್ಕಿದ್ರೆ ಸಾಕು ನನಗೆ. ಬೆಳಗ್ಗೆ ಹೆಂಗೋ ಎದ್ದು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು. ಅದಕ್ಕೆ ಇವಾಗ ಫಸ್ಟು ದೇವ್ರ ಮನೆ ಇಟ್ಟಿರೋ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಅದೊಂದು ಕೆಲಸ ಆಯಿತು ಅಂದರೆ ದೊಡ್ಡ ಕೆಲಸ ಆದಂಗೆ. ಅದಾದಮೇಲೆ ಸೀರೆ ಮತ್ತು ಮುಖವಾಡ ಅಲಂಕಾರ ಎಲ್ಲ ಮಾಡಬೇಕು. ತೋರಿಸ್ತೀನಿ ನಿಮಗೂ. ನೀನು ಇವತ್ತು ಸ್ವಲ್ಪ ಹೊತ್ತು ಮಲ್ಕೋಬೇಕಲ್ವಾ? ಮಲ್ಕೊಂಡಿದ್ದಿದ್ರೆ ನಾನು ಕೆಲಸ ಮಾಡ್ಕೊತಿದ್ದೆ. ನೀನು ಯಾಕೋ ಮಲಗ್ತಾನೆ ಇಲ್ಲ? ನಿದ್ದೆ ಬೇಡ. ಇವತ್ತೊಂದು ಸ್ವಲ್ಪ ನಾಳೆ ಹೆಂಗೋ ರಜೆ ಇತ್ತಲ್ವಾ, ಇವಾಗ ಮಲ್ಕೊಂಡಿದ್ದಿದ್ರೆ ನೀನು ಮಮ್ಮಿ ಕೆಲಸ ಮಾಡ್ಕೊತಾ ಇತ್ತು. ನಿದ್ದೆ ಬರ್ತಾ ಇಲ್ವಾ? ಬರ್ತಲ್ಲ ನಿದ್ದೆ? ಚೂರು ಬರ್ತಾ ಇಲ್ವಾ? ಯಾಕೆ? ದೇವರೆಲ್ಲ ಬೆಳಗಿದಾಯಿತು. ಈಗ ಮುಖವಾಡ ಎಲ್ಲ ರೆಡಿ ಮಾಡ್ಕೋಬೇಕು. ಮುಖವಾಡ ರೆಡಿ ಮಾಡೋಕ್ಕೆ ಈ ಒಂದು ಗಮ್ ಏನಿರುತ್ತೆ ಅದಿರಲಿಲ್ಲ, ಹಾಗಾಗಿ ಇದನ್ನು ತರೋಕ್ಕೆ ಹೇಳಿದ್ದೆ. ದೇವ್ರಿನ ಮುಖವಾಡ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಟಿಶ್ಯೂಲಿ ಒರೆಸ್ಕೊಡಿ, ಬೇಗ ಆಗುತ್ತೆ. ಇಲ್ಲಾಂದರೆ ಡ್ರೈ ಆಗೋದನ್ನ ಕಾಯಬೇಕಾಗುತ್ತೆ. ಇನ್ನು ಟಿಶ್ಯೂಲಿ ಒರೆಸ್ಕೊಂಬಿಟ್ರೆ ಈ ಸಣ್ಣ ಡಿಸೈನ್ಸ್ ಇರುತ್ತಲ್ಲ ಅಲ್ಲೂ ಕೂಡ ನೀಟಾಗಿ ನೀರನ್ನ ಒರೆಸ್ಕೋಬೋದು.
ನಂದು ಕೂಡ ಇದು ಫಸ್ಟ್ ಟೈಮು ಇದಕ್ಕೆ ಅಲಂಕಾರ ಫುಲ್ಲು ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ವ ಆ ಥರ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನು. ಇಲ್ಲಾಂದರೆ ಎವ್ರಿ ಇಯರ್ ಏನು ಮಾಡ್ತೀನಿ, ಓಲೆ ಮತ್ತು ಬಿಂದಿ ಕಣ್ಣು ಅವನ್ನೆಲ್ಲ ಅಷ್ಟೇ ಇಡೋದು. ಇನ್ನು ನಾರ್ಮಲಾಗಿ ಐಬ್ರೋ ಮತ್ತು ಲಿಪ್ಸ್ಟಿಕ್ಕು ಮತ್ತು ಒಂದು ಕುಂಕುಮ ಅರಿಶಿನ ಹಚ್ತೀನಿ. ಈ ಸತಿ ಆ ಥರ ಜ್ಯುವೆಲ್ರಿಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಟ್ರೈ ಮಾಡ್ತೀನಿ. ಮಾಡೋಕ್ಕೆ ಇದೊಂದು ಸ್ಟಿಕ್ ಆನ್ ಅಂತ ಬರುತ್ತೆ. ಏನದು, ಇದು ಬರೀ 20 ರುಪೀಸು. ಇದು ರೀಯೂಸಬಲ್ ಕೂಡ. ಈ ಥರ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಜ್ಯುವೆಲ್ರಿಗಳನ್ನೆಲ್ಲ ಅಂಟಿಸ್ಕೋಬೋದು. ಇದಕ್ಕೆ ಅಲಂಕಾರ ಮಾಡೋಕ್ಕಂತಲೇ ನಾನು ಮೀಶೋಯಿಂದ ಜ್ಯುವೆಲ್ರಿ ತರಿಸಿದ್ದೀನಿ. ಮೀಶೋದಲ್ಲಿ ಏನು ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಜೊತೆಗೆ ಪ್ರೈಸ್ ಕೂಡ ಕಡಿಮೆ. ಯಾಕಂದರೆ ಜ್ಯುವೆಲ್ರಿನ ನಾವು ಇದಕ್ಕೆ ಬೇಕಾಗಿರೋ ನಿಮ್ಮ ಮುಖೋಡ ಯಾವ ಥರ ಬೇಕೋ ಆ ಒಂದು ಸೈಜಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದು ಮತ್ತೆ ನಾವು ಯೂಸ್ ಮಾಡೋಕ್ಕಾಗಲ್ವ, ಹಾಗಾಗಿ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಲಾಂಗ್ ಕಾಸಿನ ಹಾರ ತರಿಸ್ಕೊಂಡಿದೆ. ಈ ಥರ ಡಿಸೈನ್ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಇದನ್ನು ಚೋಕರಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಹೇಗೆ ಕಾಣಿಸುತ್ತೆ, ಆಗುತ್ತೋ ಇಲ್ಲೋ ಅಂತ. ಹಾಗಾಗಿ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಫೈನಲ್ ಔಟ್ಪುಟ್ ಹೇಗಿತ್ತು ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು ಕೂಡ. ಈ ಥರ ಇರುತ್ತಲ್ವ, ಹಾಗಾಗಿ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಈ ಥರ ಈ ಗ್ಲೂ ತೊಗೊಂಡು ಈ ಥರ ಸ್ಟಿಕ್ ಮಾಡಬೇಕಾಗತ್ತೆ. ಮತ್ತು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅಂಟಿಸ್ಕೋಬೇಕು. ಮತ್ತು ಇದಕ್ಕೂ ಕೂಡ ಹಾಕೋಬೇಕಾಗುತ್ತೆ. ಹಿಂಗೆ ಈ ಥರ ಎರಡು ಸೈಡಿಗೆ, ಬ್ಯಾಕ್ ಸೈಡಿಗೆ ಈ ಥರ ಗ್ಲೂ ಅಂಟಿಸ್ಕೋಬೇಕು. ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟೇ ಹೇಳ್ತಾ ಇದ್ದೀನಿ, ಜ್ಯುವೆಲ್ರಿ ನೋಡ್ಕೊಂಡು ತರಿಸ್ಕೊಳ್ಳಿ, ಯಾಕಂದರೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಆದಷ್ಟು ಮೀಶೋದಲ್ಲಾದರೆ ಕಡಿಮೆ ರೇಟ್ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಂಗಾಗಿ ಅಲ್ಲೇ ತರಿಸ್ಕೊಳ್ಳಿ. ತುಂಬ ಕಾಸ್ಟ್ಲಿ ಇರೋದಂತೂ ಯೂಸ್ ಮಾಡಬೇಡಿ, ಯಾಕಂದರೆ ಕಟಿಂಗ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಸೈಜಿಗೆ ನಾವು ಮಾಡ್ಕೋಬೇಕಾಗಲ್ವಾ, ಹಾಗಾಗಿ ನೋಡಿ ಫೈನಲ್ ರಿಸಲ್ಟ್ ಹೀಗೆ ಬಂದಿದೆ. ಬಟ್ ಇದಿನ್ನೂ ನಂದು ಕನ್ಫರ್ಮ್ ಮಾಡಿಲ್ಲ ಹೇಗಿದೆ ಅಂತ. ಇದಕ್ಕಿನ್ನೂ ಬಿಂದಿ ಕಣ್ಣು ಎಲ್ಲ ಹಾಕಬೇಕು, ನೋಡಬೇಕು. ಈಗ ಕಾಣಿಸುತ್ತೆ ನೋಡಿ. ಡೆಕೋರೇಷನ್ ಫುಲ್ ಮುಗಿಸ್ಬಿಟ್ಟೆ. ಈಗ ಒಂದು ಟೈಮ್ ಬಂದು 2 ಗಂಟೆ ಆಗಿದೆ, ಲೇಟ್ ಆಗಿದೆ. ಇನ್ನೇನು ಒಂದು 2 hours ಮತ್ತೆ ಎದ್ದೊಳ್ಬೇಕು. ಹಾಗಾಗಿ 1 hour ರೆಸ್ಟ್ ಮಾಡಿಕೊಂಡು ಎದ್ದು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಈ ವ್ಲಾಗ್ನ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ಎಣ್ಣೆ ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು 2 hour ಮಲ್ಕೊಂಡ್ರೆ ಎದ್ದು ಬೇಗನೆ ಕೆಲಸ ಮಾಡ್ಕೋಬೋದು.